हेलो स्टूडेंट्स एल्रिಗೂ नमस्कार वेलकम बैक टू दर्शु एजुकेयर चैनल हागे KE 2024 अपडेट्स गे एल्रिಗೂ ಕೂಡ ಸ್ವಾಗತ ಸ್ಟೂಡೆಂಟ್ಸ್ ಇವತ್ತಿನ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆದಂತ ವಿಡಿಯೋ ಆಗಿರುತ್ತೆ ಯಾಕೆ ಅಂತ ಅಂದ್ರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಈಗಾಗಲೇ ನೀವು ಆಪ್ಷನ್ ಎಂಟ್ರಿನ ಮಾಡಿದಿರಾ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡಿಲ್ಲ ಆದ್ರೆ ಕಾಲೇಜ್ ಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಇಂಪಾರ್ಟೆಂಟ್ ಆದಂತ ಅಪ್ಡೇಟ್ ಈಗ ಬಂದಿರುವಂತದ್ದು ಈ ಒಂದು ಅಪ್ಡೇಟ್ ನೀವು ನೋಡಲೇಬೇಕು ಹಾಗೆ ಇನ್ನು ಯಾರು ನಮ್ಮ ಒಂದು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತ ಅಂದ್ರೆ ಒಂದು ವಿಡಿಯೋನ ಮಾಡಬೇಕಾದ್ರೆ ಬಹಳ ಕಷ್ಟಪಟ್ಟು ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿರ್ತೇವೆ ಕೇವಲ ನೀವು ನಿಮಗೆ ಈ ಒಂದು ಮಾಹಿತಿ ತಿಳಿಲಿ ಅರ್ಥವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಹಾಗಾಗಿ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ನ ಮಾಡೋದ್ರಿಂದ ನಮಗೂ ಕೂಡ ಪ್ರೋತ್ಸಾಹ ಸಿಕ್ಕೇ ಆಗುತ್ತೆ ಇದೇ ರೀತಿಯಾದಂಥ ಎಷ್ಟೊಂದು ಅಪ್ಡೇಟ್ಸ್ ನಿಮಗೆ ತಿಳಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಓಕೆ ಸ್ಟೂಡೆಂಟ್ಸ್ ಇವತ್ತಿನ ಒಂದು ವಿಡಿಯೋ ಏನು ಅಂತಂದ್ರೆ ಈಗ ನೀವು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಪ್ಡೇಟು ನಿಮಗೆ ತಿಳಿಸ್ಕೊಡ್ತೇನೆ KE ಮುಖಾಂತರ ಒಂದು ಅಪ್ಡೇಟ್ ಬಂದಿರುವಂಥದ್ದು ಏನು ಅಂತ ಅಂದ್ರೆ ಹೈಯರ್ ಎಜುಕೇಶನಲ್ ಅಥಾರಿಟೀಸ್ ಕಡೆಯಿಂದ KE ಗೆ ಒಂದು ನೋಟಿಫಿಕೇಶನ್ ಬಂದಿರುವಂಥದ್ದು ಅದರಲ್ಲಿ ಏನಿದೆ ಅಂತಂದ್ರೆ ನೀವು KE ವೆಬ್ಸೈಟ್ಗೆ ಬಂದು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಪ್ರವೇಶ ಅಂತ ಇರುತ್ತೆ ಅಲ್ಲಿ UG CET 2024 ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಆ ಒಂದು ಅಪ್ಡೇಟು ನಿಮಗೆ ಇಲ್ಲಿ ತೋರಿಸೋದಿಲ್ಲ ನೀವು ಎಲ್ಲಿ ಹೋಗಬೇಕು ಅಂತ ಅಂದ್ರೆ ನೀವು KE ಹೋಮ್ ಪೇಜ್ಗೆ ಬಂದು ಇಲ್ಲಿ ನೀವು ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿಯಾದಂಥ ಇವತ್ತಿನ ಒಂದು ಡೇಟ್ ಹಾಕಿ ಒಂದು ಅಪ್ಡೇಟನ್ನು ನಿಮಗೆ ಕೊಟ್ಟಿರುವಂಥದ್ದು ಇವತ್ತಿನ ಒಂದು ಡೇಟು 31ನೇ ತಾರೀಕು ಅಂತ ಇದೆ 31/7 ಇಂಜಿನಿಯರಿಂಗ್ ಕೋರ್ಸ್ ಕೋಡ್ ಅಂತ ಇಲ್ಲಿ ನಿಮಗಿದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಅಂತ ಅಂದರೆ ಒಂದು PDF ಡೌನ್ಲೋಡ್ ಆಗುತ್ತೆ ಅದನ್ನು ನಾನು ನಿಮಗೆ ಈಗ ಓಪನ್ ಮಾಡಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೇನೆ ಓಕೆ ಸ್ಟೂಡೆಂಟ್ಸ್ ನೀವು ಇಲ್ಲಿ ನೋಡ್ತಿರ್ಬೋದು ಇದು ಹೈಯರ್ ಅಥಾರಿಟೀಸ್ ಎಜುಕೇಶನಲ್ ಅಥಾರಿಟೀಸ್ ಕಡೆಯಿಂದ KE ಅವ್ರಿಗೆ ಒಂದು ನೋಟಿಫಿಕೇಶನ್ ನ ಕಳಿಸಿದ್ದಾರೆ ಇಲ್ಲಿ ಇವರಿಂದ ಹಾಗೆ ಇವರಿಗೆ ಯಾರಿಂದ ಬಂದಿದೆ ಅಂತ ನೀವು ನೋಡ್ಕೋಬಹುದು ಹಾಗೆ ಇಲ್ಲಿ ವಿಷಯ ಏನಪ್ಪಾ ಅಂತ ಅಂದ್ರೆ ಇದನ್ನೆಲ್ಲ ನೀವು ಓದ್ಕೊಳ್ಳಿ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಅಷ್ಟೇ ಬರ್ತಾ ಇದ್ದೀನಿ ಇಲ್ಲಿ ಟಾಪಿಕ್ ಅಷ್ಟೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಏನು ಅಂತ ಅಂದ್ರೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಈ ಒಂದು 6 ಕಾಲೇಜಸ್ ಲಿಸ್ಟ್ ಅನ್ನ ನಿಮಗೆ ಇಲ್ಲಿ ರಿಲೀಸ್ ಮಾಡಿದ್ದಾರೆ ಈ ಒಂದು 6 ಕಾಲೇಜಸ್ ಲಿಸ್ಟ್ ಏನಿದೆ ಅಂತ ಅಂದ್ರೆ ನೀವು ಈಗಾಗಲೇ ಸೀಟ್ ಮ್ಯಾಟ್ರಿಕ್ಸ್ ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನಿಮಗೆ ರಿಲೀಸ್ ಮಾಡಿದ್ರು 2024 ಅಲ್ಲಿ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಈ 6 ಕಾಲೇಜಸ್ಗೆ ಆಟೋನಮಸ್ ಕಾಲೇಜ್ ಅಂತ ಮೆನ್ಷನ್ ಆಗಿರಲಿಲ್ಲ ಆದ್ರೆ ಇವಾಗ ಹೈಯರ್ ಎಜುಕೇಶನಲ್ ಅಥಾರಿಟೀಸ್ ಕಡೆಯಿಂದ ಈ ಒಂದು 6 ಕಾಲೇಜಸ್ ಏನಿದೆ ಇದು ಇವಾಗ ಆಟೋನಮಸ್ ಕಾಲೇಜ್ ಆಗಿ ಬದಲಾವಣೆ ಮಾಡಬೇಕು ಅಂತ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಈ ಒಂದು 6 ಕಾಲೇಜಸ್ ಕೂಡ ಈಗ ಆಟೋನಮಸ್ ಕಾಲೇಜ್ ಆಗಿ ಸೇರ್ಪಡೆ ಆಗಿರುವಂತದ್ದು ಆಟೋನಮಸ್ ಕಾಲೇಜ್ಗಳಿಗೆ ಅಪ್ಡೇಟ್ ತಿಳಿಬೇಕಾಗಿದೆ ಯಾಕೆ ಅಂತ ಅಂದ್ರೆ ನೀವು ಆಪ್ಷನ್ ಎಂಟ್ರಿನ ಮಾಡಿದಾಗ ನಿಮಗೆ ಈ ಒಂದು 6 ಕಾಲೇಜಸ್ ಆಟೋನಮಸ್ ಕಾಲೇಜ್ ಅಂತ ಮೆನ್ಷನ್ ಆಗಿರಲಿಲ್ಲ ಈಗ ಈ ಒಂದು 6 ಕಾಲೇಜಸ್ ಆಟೋನಮಸ್ ಕಾಲೇಜ್ ಆಗಿ ಬದಲಾವಣೆ ಆಗಿದೆ ಅಂತಾನೆ ಹೇಳ್ಬೋದು ಇದು ಯಾವ ಕಾಲೇಜಸ್ ಅಂತ ನೋಡೋದಾದ್ರೆ ಇಲ್ಲಿ ಫಸ್ಟ್ ಒನ್ ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ದಾವಣಗೆರೆ ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಮೂಡಬಿದ್ರಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಈ 6 ಕಾಲೇಜಸ್ ಏನಿದೆ ಅದು ಆಟೋನಮಸ್ ಕಾಲೇಜ್ ಆಗಿ ಬದಲಾವಣೆ ಆಗಿದೆ ಆಟೋನಮಸ್ ಮತ್ತೆ VTU ಅಂತ ನಿಮಗೆ 2 ಕಾಲೇಜಸ್ ಬರ್ತವೆ ಈ ಒಂದು 2 ಡಿಫರೆನ್ಸ್ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಈಗ ಇಷ್ಟೇ ತಿಳ್ಕೊಳ್ಳಿ ಆಟೋನಮಸ್ ಕಾಲೇಜ್ ಆಗಿ ಇದು ಬದಲಾವಣೆ ಆಗಿರುವಂತದ್ದು ಹಾಗೆ ಓಕೆ ಸ್ಟೂಡೆಂಟ್ಸ್ ಇನ್ನೊಂದು ಅಪ್ಡೇಟ್ ಬಂದಿರುವಂತದ್ದು ಏನು ಅಂತ ಅಂದ್ರೆ ನೀವು ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಇಲ್ಲಿ ಯಾವ ಒಂದು ಕಾಲೇಜಸ್ ನ ಕೊಟ್ಟಿದ್ದಾರೆ ಮಂಡ್ಯ ಬಳ್ಳಾರಿ ತುಮಕೂರು ಹಾಗೆ ಬೆಂಗಳೂರು ಹುಬ್ಬಳ್ಳಿ ಬೆಳಗಾಂ ಮೈಸೂರು ಹಾಗೆ ಕಲಬುರಗಿ ಬೆಂಗಳೂರು ಈ ಒಂದಿಷ್ಟು ಯೂನಿವರ್ಸಿಟಿ ಹಾಗೆ ಕಾಲೇಜಸ್ಗಳಲ್ಲಿ ಒಂದು ಏನಿದೆ BTech ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತಿರುವಂಥ ಕೋರ್ಸಿನ ಹೆಸರನ್ನ ತಿದ್ದುಪಡಿ ಮಾಡಿ ಒಂದು ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಇಲ್ಲಿ ಕೋರ್ಸ್ ಹೆಸರಷ್ಟೇ ಬದಲಾವಣೆ ಆಗಿರೋದು ಕಾಲೇಜಲ್ಲಿ ಈ ಒಂದು ಕಾಲೇಜಲ್ಲಿ ಇರುವಂತಹ BTech ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇರುವಂಥ ಕೋರ್ಸ್ ನೇಮು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಚೇಂಜ್ ಆಗಿರುವಂಥದ್ದು ಇದಿಷ್ಟು ಅಪ್ಡೇಟ್ ಬಂದಿರುವಂಥದ್ದು ಹಾಗೆ ಇಲ್ಲಿ ಬೇರೆ ಏನು ಚೇಂಜ್ ಆಗಿರುವಂಥದ್ದಿಲ್ಲ ಇಲ್ಲಿ ಬರೀ ನಿಮಗೆ ಕಾಲೇಜ್
ಕಾಲೇಜಲ್ಲಿ ಇರುವಂಥ ಈ ಒಂದು ಕೋರ್ಸ್ ನೇಮ್ ಅಷ್ಟೇ ಚೇಂಜ್ ಆಗಿರುವಂಥದ್ದು, ಏನು ಟೆನ್ಷನ್ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ. ಇದಿಷ್ಟು ಬಂದಿರುವಂಥ 2 ಅಪ್ಡೇಟ್ಸು. ಮೊದಲನೇ ಅಪ್ಡೇಟ್ ಏನು ಅಂತ ಅಂದರೆ, ಈ ವಿಡಿಯೋದಲ್ಲಿ ನೀವು ನೋಡಿದ್ದು ಈ ಒಂದು 6 ಕಾಲೇಜಸ್ ಏನಿದೆ ಅದು ಆಟೋನಮಸ್ ಕಾಲೇಜ್ ಆಗಿ ಬದಲಾವಣೆ ಆಗಿದೆ. ಎರಡನೇ ಒಂದು ಅಪ್ಡೇಟ್ ಏನು ಅಂತ ಅಂದರೆ, ಈ ಒಂದು ಕೋರ್ಸಿನ ಹೆಸರೇನಿದೆ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ, ಇದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಕೋರ್ಸ್ ನೇಮ್ ಅಷ್ಟೇ ಬದಲಾವಣೆ ಆಗಿರುವಂಥದ್ದು. ಇದಿಷ್ಟು ಇವತ್ತಿನ ಒಂದು ಅಪ್ಡೇಟು. ಈ ಒಂದು PDF ಬೇಕಂದರೆ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ, ಟೆಲಿಗ್ರಾಮ್ ಒಂದು ಗ್ರೂಪ್ನಲ್ಲಿ ಹಾಕಿರ್ತೀನಿ, ಹೋಗಿ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಈ ಒಂದು PDF ಸಿಗುವಂಥದ್ದು. ಹಾಗೆ ನಾನು ಇನ್ನೂ ಏನಾದರೂ ಡೌಟ್ ಇದ್ದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ಮೆಸೇಜ್ ಮಾಡಿ, ನಾನು ನಿಮಗೆ ಡೈರೆಕ್ಟಾಗಿ ಒಂದು ಏನೇ ಡೌಟ್ ಇದ್ರೂ ಕೂಡ ನಿಮಗೆ ಕ್ಲಾರಿಫಿಕೇಶನ್ನ ಮಾಡ್ತೀನಿ. ಹಾಗೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸು ನಿಮಗೆ ತಿಳಿಸ್ತಾ ಬರ್ತಾನೆ. ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.